ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ಟಾಪಿಕ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರಿಗಿನ ಮಾಡೆಲ್ ಪೇಪರ್ ಅಥವಾ ಮಾದರಿ ಪರೀಕ್ಷೆಯನ್ನು ಇಲಾಖೆಗಳ ಮೂಲಕ ಏನಂತಂದ್ರೆ ನಾವು ಇವಾಗ ಅದಿರ್ತಕ್ಕಂಥ ವಿತ್ ಅಲ್ಲಿ ವಿವರಣೆ ಮೂಲಕ ನಾವೇನಂತಂದ್ರೆ ಎಕ್ಸ್ಪ್ಲೇನ್ ಅದ್ರಾಗ ಏನಂತಂದ್ರೆ 2 ಚಾಪ್ಟರ್ ಮಾತ್ರ. ಒಂದು ಯಾವ್ದಪ್ಪ ಅಂತಂದ್ರಿಗಿನ ಫಸ್ಟ್ ಒಂದೇದ ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಎಷ್ಟಿದೆ ಇವಾಗ ಈ 15 ಮಾರ್ಕ್ಸ್. ಆಮೇಲೆ ಇವಾಗ ಆರೋಗ್ಯ ಶಿಕ್ಷಣ ಅಥವಾ ಮೌಲ್ಯ ಶಿಕ್ಷಣ, ಇನ್ನೊಂದು ಆರೋಗ್ಯ ಶಿಕ್ಷಣ ಇವೆರಡರ ಬಗ್ಗೆ ಇದು ಇದು 15 ಕ್ವಶನ್. ಇದು ಏನಂತಂದ್ರಿಗಿನ 15 ಕ್ವಶನ್. ಇದ್ರ ಬಗ್ಗೆ ಏನಂತಂದ್ರಿಗಿನ ವಿತ್ ಆನ್ಸರ್ ಅನಾಲಿಸಿಸ್ ಅಂದ್ರೆ ಮುಂದಿನ ಎಲ್ಲಾ ಮಾದರಿ ಏನಂದ್ರೆ ಸೇಮ್ ನಮ್ಮ ಇಲಾಖೆಯವರು ಹೊಡಿಸಂತ ಒಂದು ಮಾದರಿ ಪರೀಕ್ಷೆ ಇದೆ, ರೈಟ್? ಹೌದಿಲ್ಲ? ಈಗ ಇದು ಯಾವ್ದಪ್ಪ ಅಂದ್ರೆ PSTR ರೈಟ್? PSTR ಬಗ್ಗೆ ಇರ್ತಕ್ಕಂಥದ್ದು ನೀವು ಫಸ್ಟ್ ಇರ್ತಕ್ಕಂಥದ್ದು. ಇವಾಗ ನಾವು ಇರ್ತಕ್ಕಂಥ ಪ್ರಶ್ನೋತ್ತರ ಯಾವ್ದಪ್ಪ ಅಂದ್ರಿಗಿನ ವಿಚ್ ಪಾರ್ಟ್ ಆಫ್ ದ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ ಅಂತ ರೈಟ್? ಅದ್ರಾಗ ಯಾವುದು ಆನ್ಸರ್ ಇವಾಗ CU ರೈಟ್, ALU, ಆಮೇಲೆ ರಿಜಿಸ್ಟರ್, ಆಮೇಲೆ RAM ಅಂತ ಯಾವ್ದು ಇವಾಗ 3 ಆನ್ಸರ್. ಏನಪ್ಪಾ ಅಂದ್ರಿಗಿನ ನಾವು ಕರೆಕ್ಟ್ ಆಗಿ ವಿಚಾರ ಮಾಡ್ಬೇಕಾಗ್ತದಿಲ್ಲ. ಯಾವುದೇ ಒಂದು ಈಗ ಕೆ ಆಗ್ಲಿ ಯಾವುದೇ ಆನ್ಸರ್ ನಾವು ಡೈರೆಕ್ಟ್ ಹಾಕೋದಲ್ಲ, ಬಟ್ ಅದಕ್ಕೆ ಯಾವುದು ಅಲ್ಲ ಅಂತಂದು ವಿಚಾರ ಮಾಡ್ಬೇಕಾಗ್ತದಿಲ್ಲ. ಯಾವ್ದಪ್ಪ ಅಂತಂದ್ರೆ ನಮ್ಮ ಆಲ್ರೆಡಿ ನಾವು ಫಸ್ಟ್ ನೋಡಿದಾಗ CPU ಅಂತ ಬಂದಾಗ ಅಂದ್ರೆ ಈ ಲೆಕ್ಕಗಳಲ್ಲಿ ಯಾವ್ದು ಮಾಡ್ತಾ ಆಪರೇಷನ್ ಅಂತ CPU ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಇದ್ರಲ್ಲಿ ಏನಂತಂದ್ರೆ ಈಗ 3 ಭಾಗ ಅದಾವ. CPU ಎಷ್ಟು ಭಾಗ ಅದ ಇವಾಗ? 3 ಭಾಗ ಯಾವಪ್ಪ CPU ಅಲ್ಲಿ ಅಂದ್ರೆ ಒಂದನೇದು ಏನೈತಿ ಇವಾಗ CU ಅಂತ ಐತಿ. ಯಾವ್ದು ಇವಾಗ CU ಒಂದನೇದು CU. ಎರಡನೇದು ಯಾವ್ದಪ್ಪ ಅಂದ್ರಿಗಿನ ALU ರೈಟ್? ಮೂರನೇದು ಯಾವ್ದಪ್ಪ ಅಂದ್ರಿಗಿನ MU ಅಂತ ರೈಟ್? ಯಾವ್ದು ಇವಾಗ MU. ಈ 3 ಯಾವ್ದು CPU ಅಂತ ಬಂದಾಗ ಹೌ ಮೆನಿ ಪಾರ್ಟ್ಸ್ ಆಫ್ CPU ಎಷ್ಟು ಇವಾಗ 3 ಪಾರ್ಟ್ಸ್. ಇವಾಗ ನಾವು ಫಸ್ಟ್ ಏನಂತಂದ್ರಿಗಿನ CU ಅಂದ್ರೆ ಕಂಟ್ರೋಲ್ ಯೂನಿಟ್ ಅಥವಾ ನಿಯಂತ್ರಣ ಘಟಕ ಅಂತ. ಏನಂತ ಇವಾಗ ಕಂಟ್ರೋಲ್ ಯೂನಿಟ್ ಅಥವಾ ನಿಯಂತ್ರಣ ಘಟಕ ಅಂದ್ರಿಗಿನ ಟೋಟಲ್ ನಮ್ ಇರ್ತಕ್ಕಂಥ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಏನಂತಂದ್ರಿಗಿನ ಇರ್ತಕ್ಕಂಥ ಯಾವುದೇ ಒಂದು ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವ್ದಕ್ಕೆ ಯಾವ ಯೂನಿಟ್ ಇದೆಪ್ಪ ಅಂದ್ರೆ C ಯೂನಿಟ್ ಇದೆ ರೈಟ್? ಆಮೇಲೆ ಇವಾಗ ಏನಂತಂದ್ರೆ ALU ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ವಿಚ್ ಪಾರ್ಟ್ ಆಫ್ ದ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ ಅಂದ್ರಿಗಿನ ಅರ್ಥಮೆಟಿಕಲ್ ಲಾಜಿಕಲ್ ಅಂದ್ರೆ ಅಂಕಗಣಿತಗಳನ್ನು ಲಾಜಿಕ್ಗಳನ್ನು ಮಾಡ್ತಕ್ಕಂಥದ್ದು ಯಾವ್ದು ALU. ಇದು ಲಾಂಗ್ ಫಾರ್ಮ್ ಯಾವ್ದು ಇವಾಗ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್. ಇದು ಎಕ್ಸಾಮ್ ಏನಂತ ಫ್ರೇಮ್ ಆಗಿ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ALU ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಹೌದಲ್ಲ? ಅದು ಇರಬೇಕು. ಅದು ಕೂಡ ಏನೈತೆ ಅಂದ್ರೆ ಆಮೇಲೆ MU ಅಂದ್ರೆ ಈ ಮೆಮೊರಿ ಯೂನಿಟ್ ಅಥವಾ ಕನ್ನಡದಾಗ ಏನೈತಿ ಇವಾಗ ಸ್ಮರಣಾಂಗ ಅಂತ. ಏನೈತಿ ಇವಾಗ ಸ್ಮರಣಾಂಗ. ಈಗ ಏನೈತಿ ಇದಕ್ಕೇನಂತೀವಿ ನಾವು ಇವಾಗ ನಿಯಂತ್ರಣ ಘಟಕ. ಯಾವುದು ನಿಯಂತ್ರಣ ಘಟಕ? ಇದೇನೈತೆ ಅಂದ್ರೆ ಅಂಕಗಣಿತಗಳನ್ನ ಲೆಕ್ಕ ಮಾಡೋದು. ಯಾವ್ದು ಅಂಕಗಣಿತ ರೈಟ್? ಲೆಕ್ಕಗಳನ್ನು ಮಾಡುವುದು. ಆಮೇಲೆ ಇದೇನೈತೆ ಅಂದ್ರೆ ಈಗ ಸ್ಮರಣಾಂಗ ಅಂತೀವಿ. ಯಾವುದು ಸ್ಮರಣಾಂಗ ಹೌದಿಲ್ಲ ರೈಟ್? ಇವಾಗ ಆನ್ಸರ್ ಯಾವ್ದು ಗೊತ್ತಾಗ್ಬಿಡ್ತದೆ ನೋಡಿದಾಗ. ಯಾವ್ದು ಇವಾಗ ALU ಒಂದನೇ ಇರ್ತಕ್ಕಂಥ ಆಪ್ಷನ್ಸ್ ಆನ್ಸರ್ ಯಾವ್ದು ALU ಅಂದ್ರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವ್ದಕ್ಕೆ ಇದೆ ಇವಾಗ ALU ಇದೆ. ಬಟ್ ಇದೇನೈತಂದ್ರೆ ಇದು ಒಂದು ಕೆಲಸ ಇದೆ ಅಂತ ಕೆಲಸ ಹೌದಿಲ್ಲ? ಏನ್ ಇರ್ತಕ್ಕಂಥದ್ದು ಏನಂತಂದ್ರೆ ಈಗ ಒಂದನೇ ಕ್ವಶನ್ ರೈಟ್? ನಾವು ಯಾವುದೇ ಒಂದು ಕ್ವಶನ್ ನಾವು ಮಾಡಿದಾಗ ಒಂದು ಕ್ವಶನ್ ನಾವೇನಂತ 4 ಪೇಪರ್ ಏನ್ ಮಾಡ್ತೀವಿ ಇವಾಗ ಡಿವೈಡ್ ಮಾಡ್ಕೋಬಹುದು ಕ್ವಶನ್. ನಾವು ಆಪ್ಷನ್ಸ್ ಕೂಡ ಏನಂತಂದ್ರೆ ಈಗ ರೆಡಿ ಮಾಡ್ಬೇಕಂತ ಹೌದಿಲ್ಲ? ಈಗ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಯಾವ್ದಪ್ಪ ಅಂದ್ರೆ ಈಗಿನ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಹೌದಿಲ್ಲ? ಸಾಫ್ಟ್ವೇರ್ ಅಂತ ಹೇಳಕಚ್ಚಾರ. ಅರ್ಥ ಆಯ್ತಾ? ಈಗ ನಾವು ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಈಗಿನ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ OS ಅಂತ ಹೇಳ್ತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ OS ಅಂದ್ರೆ ರೈಟ್? OS ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ OS ಆಪರೇಟಿಂಗ್ ಸಿಸ್ಟಮ್ ರೈಟ್? ಸಿಸ್ಟಮ್ ಸಾಫ್ಟ್ವೇರ್ ಸೇಮ್ ಇದ್ರ ಯಾವುದು ಅಂತ ಕೇಳ್ಯಾರ. ನಾವು ಫಸ್ಟ್ ಆನ್ಸರ್ ಯಾವ್ದು ಹುಡ್ಕೋಬೇಕಂದ್ರೆ ಯಾವ್ದು ಅಲ್ಲ ಅಂತ ವಿಚಾರ ಮಾಡ್ಬೇಕಾದ್ರೆ ಫಸ್ಟ್ ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಕಚ್ಚ ರೈಟ್? ಯಾವ್ದು ಮೈಕ್ರೋಸಾಫ್ಟ್ ಎಕ್ಸೆಲ್. ಇದು ಆಂಗ್ಲ. ಯಾವ್ದಪ್ಪ ಇದೊಂದು ಅಪ್ಲಿಕೇಶನ್ ಇದೆ. ಯಾವ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದ್ದಂಗೆ. ಯಾವ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು MS ಎಕ್ಸೆಲ್ ರೈಟ್? ಆಮೇಲೆ ವಿಂಡೋಸ್ ಇದೇನಂತ ಇವಾಗ OS ರೈಟ್? ಆಪರೇಟಿಂಗ್ ಸಿಸ್ಟಮ್ ಹೌದು ರೈಟ್? ಇವಾಗ ಯಾವ್ದು ಗೂಗಲ್ ಕ್ರೋಮ್ ಇದ್ಯಾವ್ದು ಇವಾಗ ಬ್ರೌಸರ್. ಯಾವ್ದಂತ ಇವಾಗ ಬ್ರೌಸರ್. ಯಾವ್ದು ಗೂಗಲ್ ಕ್ರೋಮ್ ಇರ್ಬೋದು, ಮೊಜಲ್ ಫೈರ್ಯಾಕ್ಸ್ ಇರ್ಬೋದು, ಒಪೆರಾ ಇರ್ಬೋದು, ಹೌದಿಲ್ಲ ಸಫಾರಿ ಇರ್ಬೋದು. ಇವೆಲ್ಲ ಏನಂತ ಇವಾಗ ಬ್ರೌಸರ್ ಅಂತ ಹೌದು. ಆಮೇಲೆ ಇವಾಗ ಅಡಾಬ್ ರೀಡರ್ ಅಂದ್ರೆ ಯಾವ್ದು ಇವಾಗ PDF ಫೈಲ್ಗಳನ್ನು ಓದಲು, ಬರೆಯಲು ಅಥವಾ ನೋಡಲು ಉಪಯೋಗಿಸ್ತಕ್ಕಂಥದ್ದು ಯಾವ್ದು ಇವಾಗ
ಇದು ಆಡಾವ್ ರೇಡಾರ್ ಅಂತ ಇದ್ದು ಹೌದು PDF ಫೈಲ್ಗಳನ್ನ ಏನಂತಂದ್ರೆ ಈಗಿನ ಓದೋದು ಆನ್ಸರ್ ಈ ಕಡೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ OS ಯಾವುದು ಅಂತ ಕೇಳ್ಯಾರ ಹೌದಿಲ್ಲ ಯಾವ್ದು ಆನ್ಸರ್ ಇವಾಗ ವಿಂಡೋಸ್ 10 ಅಂತ ಹೇಳ್ಯಾರ ಈಗ ಪ್ರೆಸೆಂಟ್ ವಿಂಡೋಸ್ 10 ಇದೆ ಹಿಂದೆ ಇರ್ತಕ್ಕಂಥ OS ಇಗ್ಯಾದವು ಅದೆಲ್ಲ ಅರ್ಥ ಮಾಡಿದ್ರು ಯಾವ್ದು ಇವಾಗ ಫಸ್ಟ್ ಏನಂತಂದ್ರೆ ಈಗಿನ 1995 ವಿಂಡೋಸ್ ಆಮೇಲೆ 1998 ವಿಂಡೋಸ್ ಇವಾಗ ಯಾವ 2003 ವಿಂಡೋಸ್ ಆಮೇಲೆ ಏನಂತಂದ್ರೆ ಈಗಿನ ಮತ್ತೆ ವಿಂಡೋಸ್ XP ಹೌದಿಲ್ಲ ವಿಂಡೋಸ್ 8 ವಿಂಡೋಸ್ 9 ವಿಂಡೋಸ್ 10 ಪ್ರೆಸೆಂಟ್ ಈಗ ಇರ್ತಕ್ಕಂಥ ವಿಂಡೋಸ್ 11 ಇದೆ ಬಟ್ ನಾವೆಲ್ಲ ಆಲ್ಮೋಸ್ಟ್ ಆಲ್ 90% ಉಪಯೋಗ ಮಾಡ್ತಕ್ಕಂಥ ವಿಂಡೋಸ್ ಅಥವಾ OS ಯಾವ್ದಪ್ಪ ಅಂದ್ರೆ ಈಗಿನ ವಿಂಡೋಸ್ 10 ಅಂತ ಹೇಳ್ಬೋದು ಹೌದಿಲ್ಲ ಅದ್ರ OS ಯಾವ್ದು ಇವಾಗ ಆನ್ಸರ್ ಯಾವ್ದು ಇವಾಗ ಇದು ಅಂತ ಹೇಳ್ಬೋದು ಯಾವ್ದು ಇವಾಗ ವಿಂಡೋಸ್ ರೈಟ್ ಅರ್ಥ ಆಯ್ತಾ ಕ್ವಶನ್ ಯಾವುದೇ ಒಂದು ಟಾಪಿಕ್ ಕರೆಕ್ಟಾಗಿ ಏನೈತಂದ್ರೆ ಆ ವಿಷಯ ಆ ಕಂಟೆಂಟ್ ಬಗ್ಗೆ ಏನೈತಂದ್ರೆ ಸರಿಯಾಗಿ ನಾವು ಅಧ್ಯಯನ ಮಾಡಿದಾಗ ಮಾತ್ರ ಆ ಕ್ವಶನ್ ಅಧ್ಯಯನ ಮಾಡಿ ಏನಾಗತ್ತಾರ ಆನ್ಸರ್ ಮಾಡಕ್ಕಾಗುತ್ತೆ ಹೌದು ಈಗ ನೆಕ್ಸ್ಟ್ ಕ್ವಶನ್ ಇವು ಯಾವಂತಂದ್ರೆ ಈಗಿನ PSTR ಅಂದ್ರೆ ಈಗಿನ ಶಿಕ್ಷಣ ಇಲಾಖೆಯವರು ಬಿಟ್ಟಂತ ಮಾದರಿ ಪರೀಕ್ಷೆ ಇರ್ತಕ್ಕಂಥ ವಿತ್ ನಾವೇನೈತಿ ಇವಾಗ ನಾವ್ ಇರ್ತಕ್ಕಂಥ ಆನ್ಸರ್ ವಿತ್ ಏನಂತಂದ್ರೆ ಕ್ವಶನ್ ಮಾಡಿ ಇವಾಗ ಅನಲೈಸ್ ಅಲ್ಲಿ ವಿವರಣೆ ಮುಖಾಂತರ ನಾವೇನೈತಿ ಇವಾಗ ನಿಮ್ ಮುಂದೆ ರೈಟ್ ಆಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೋದ್ರೆ ಇದ್ರಾಗ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ ಕೇಳ್ಯಾರ ಯಾವ ಪ್ರೋಗ್ರಾಮಿಂಗ್ ನಾವು ಆಲ್ರೆಡಿ ಗೊತ್ತಾಗಿದೆ ಗ್ರೂಪ್ ಆಫ್ ದ ಹೌದಿಲ್ಲ ಅದಕ್ಕೇನಂತೀವಿ ನಾವು ಇವಾಗ ಪೈಥಾನ್ ಆಯ್ತು ಆಮೇಲೆ ಇವಾಗ HTML ಆಮೇಲೆ ಜಾವಾ ಆಮೇಲೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಕತ್ತೀವಿ ಇದ್ರ ಯಾವ್ದಂತಂದ್ರೆ ಈಗ ನಾಟ್ಯ ಪ್ರೋಗ್ರಾಮ್ ಅಂತ ಹೇಳ್ಯಾರ ನಾಟ್ಯ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಕೇಳ್ಯಾರ ಲ್ಯಾಂಗ್ವೇಜ್ ಯಾವ ಬರ್ತವೆ ಹೇಳು ಇವಾಗ ಸಿ ಬರ್ತೈತಿ ರೈಟ್ C++ ಪೈಥಾನ್ HTML ಜಾವಾ ಇವೆಲ್ಲ ಇವೆಲ್ಲ ಯಾವ ಪ್ರೋಗ್ರಾಮ್ಗಳಿವು ಲ್ಯಾಂಗ್ವೇಜ್ಗಳಿವು ಹೌದಿಲ್ಲ ಅದು ನಮ್ಮ ಭಾಷೆಗೆ ಇರ್ತಕ್ಕಂಥ ಹೌದಿಲ್ಲ ಇದ್ರಾಗ ಏನೈತೆ ಅಂದ್ರೆ ಈಗಿನ ಇವು C and C++ ಹೌದಿಲ್ಲ ಇವಾಗ HTML ಇವೆಲ್ಲ ಏನೈತೆ ಅಂದ್ರೆ ಈಗಿನ ಸೆಕೆಂಡ್ ಲೆವೆಲ್ ಲ್ಯಾಂಗ್ವೇಜ್ ಬಟ್ ಯಾವ್ದು ಪೈಥಾನ್ ಜಾವಾ ಏನೈತೆ ಅಂದ್ರೆ ಈಗಿನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಹೌದಿಲ್ಲ ಇಂಜಿನಿಯರ್ ಕೈಗಳು ಯೂಸ್ ಮಾಡ್ತಾರೆ ಅವು ಹೈ ಲೆವೆಲ್ ಲ್ಯಾಂಗ್ವೇಜ್ ರೈಟ್ ಹೌದಿಲ್ಲ ಈಗ ಆನ್ಸರ್ ಇವಾಗ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವಾಗಲ್ಲ ಇವಾಗ ಇದು ಅಲ್ಲ ಇದೇನಾಗುತ್ತೆ ಇದು ಮೈಕ್ರೋಸಾಫ್ಟ್ ಇದ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು MS ಯಾವುದು ಮೈಕ್ರೋಸಾಫ್ಟ್ ವರ್ಡ್ ಇದರ ಆನ್ಸರ್ ಯಾವ್ದು ಇವಾಗ MSD ಅಂದ್ರೆ ಈಗ ಮೂರನೇದು ಯಾವ್ದು ಇವಾಗ ನಾಲ್ಕನೇದು ರೈಟ್ ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ ಇವಾಗ ನಾಲ್ಕನೇದು ಹೌದಿಲ್ಲ ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಎ ಕಂಪ್ಯೂಟರ್ ರೈಟ್ ಇದರಲ್ಲಿ ಅತ್ಯಂತ ಚಿಕ್ಕ ಘಟಕ ಅತ್ಯಂತ ಕಡಿಮೆ ಇರ್ತಕ್ಕಂಥ ಯೂನಿಟ್ ಯಾವುದು ಅಂತ ಕೇಳ್ಯಾರ ರೈಟ್ ಯಾವ್ದು ಯೂನಿಟ್ ಒಂದನೇದು ಬೈಟ್ ಅಂತ ಕೇಳ್ಯಾರ ಎರಡನೇದು ಬಿಟ್ ಅಂತ ಕೇಳ್ಯಾರ ಮೂರನೇದು ನಿಬ್ಬಲ್ ಅಂತ ಕೇಳ್ಯಾರ ಆಮೇಲೆ ಇವಾಗ ಕಿಲೋ ಬೈಟ್ ಅಂತ ಕೇಳ್ಯಾರ ಹೌದಿಲ್ಲ ಅತ್ಯಂತ ಚಿಕ್ಕ ಘಟಕ ಯಾವುದು ಹೌದಿಲ್ಲ ನಾವು ಉದಾಹರಣೆ ನೋಡಿದಾಗ ಇವಾಗ ಅತ್ಯಂತ ಚಿಕ್ಕ ಘಟಕ ಯಾವ್ದಪ್ಪ ಅಂದ್ರೆ ಬಿಟ್ ಅಂತ ಹೇಳ್ಬೋದು ಯಾವ್ದು ಎರಡನೇದಕ್ಕ ಬಿಟ್ ಹೆಂಗಾಗ ಸರ್ ಬಿಟ್ ಅಂತ ಬರ್ಬೋದು ಹೌದಿಲ್ಲ ನಾವು ಹೇಳಿದಾಗ ಇವಾಗ 8 ಬಿಟ್ಟಿಗೆ ಏನಂತಂದ್ರೆ ಈಗಿನ 1 ಬೈಟ್ ಅಂತ ಯಾವುದು 1 ಬೈಟ್ ಹೌದು 8 ಬಿಟ್ಗಳು ಕೂಡಿದ್ರ ಏನಂತ 8 ಬಿಟ್ಗಳು ಕೂಡಿದ್ರ 1 ಬೈಟ್ ಆಗುತ್ತೆ ರೈಟಾ ಆಮೇಲೆ 1024 ಬೈಟ್ ಕೂಡಿದ್ರ 1024 ಬೈಟ್ ಕೂಡಿದ್ರ ಅದಕ್ಕೇನಂತ ಇವಾಗ 1000 ಯಾವುದು ಕಿಲೋ KB ಅಂತೀವಿ ಕಿಲೋ ಬೈಟ್ ಅಂತೀವಿ ಏನಂತ ಇವಾಗ 1024 ಬೈಟ್ಗೆ 1 ಕಿಲೋ ಅಥವಾ 1 KB ಅಂತೀವಿ 1 KB ರೈಟ್ ಆಮೇಲೆ 1024 KBಗೆ ಹೌದಿಲ್ಲ 1 MB ಅಂತೀವಿ ಯಾವ್ದು ಇವಾಗ 1 MB ಅಂತೀವಿ ಅಂದ್ರೆ MB ಅಂದ್ರೆ ಈಗ ಮೆಗಾ ಬೈಟ್ ಕಿಲೋ KB ಅಂದ್ರೆ ಕಿಲೋ ಬೈಟ್ ರೈಟ್ ಹೌದಿಲ್ಲ ಆಮೇಲೆ 1024 MBಗೆ ಏನಪ್ಪಾ ಅಂದ್ರೆ ಈಗ 1 GB ಆಗುತ್ತೆ ಗಿಗಾಬೈಟ್ 1 GB ಏನೈತಿ ಇವಾಗ 1 GB ರೈಟ್ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಈಗ 1024 GB ಏನಾಗ್ತಿ ಇವಾಗ 1 ಟೆರಾಬೈಟ್ ಅಂತಾರ 1 ಟೆರಾಬೈಟ್ TB ಅಂತೀವಿ TB ಮತ್ತಿದಲ್ಲ ಅಕ್ಷರ ಯಾವ್ದು TB
ಇದೇನಂತಂದ್ರಿಗಿನ ಅತ್ಯಂತ ಚಿಕ್ಕ ಘಟಕ ಯಾವುದು ಅದು. ಇದ್ರ ಮೇಲೆ ಯಾವುದೇ ಒಂದು ಕಂಪಲ್ಸರಿ ಎಕ್ಸಾಮ್ ಬಂದಾಗ ಒಂದು ಕ್ವಶನ್ ಕಟ್ಟಿಟ್ಟ ಬುತ್ತಿ ಕಂಪಲ್ಸರಿ ಇದ್ದೇ ಇರ್ತೈತಿ. ಇದ್ರ ಬಗ್ಗೆ ಇನ್ನ ಕ್ಲಾಸ್ ಯಾವ ಹೌದಲ್ಲ. ಇವಾಗ 8 ಬಿಟ್ಟಿಗೆ ಏನಾಯ್ತು, ಇವಾಗ 1 ಬೈಟ್ ಆಯ್ತು ಹೌದಲ್ಲ. 1024 ಬೈಟಿಗೆ ಅಂತ 1 KB ರೈಟ್. ಆಮೇಲೆ 1024 KB ಅಷ್ಟು ಇವಾಗ 1 MB ಹೌದಲ್ಲ. ಆಮೇಲೆ 1024 MB ಅಷ್ಟು ಆಯ್ತು ಇವಾಗ 1 GB ರೈಟ್ ಇಲ್ಲ. ಆದ್ರೆ ಇವಾಗ ಲಾಸ್ಟ್ ಗೆ 1000 GB ಏನ್ ಆಗ್ಬೇಕಾಯ್ತು ಇವಾಗ 1 TB. ಇದು ಇನ್ನೊಂದು ಏನ್ ಕೇಳೋದು ಅಂದ್ರೆ ಏರಿಕೆ ಕ್ರಮದಲ್ಲಿ ಕೂಡ ಕೇಳ್ಬೋದು. ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಮೆಮೊರಿ ಘಟಕ ಯಾವುದು ಅಂತ ಕೇಳಬಹುದು. ಯಾವ್ದು ಇವಾಗ ಬೈಟ್ ಅನ್ಬೋದು. ಇದ್ರಲ್ಲಿ ಯಾವ್ದು ಅಲ್ಲ KB ಅನ್ಬೋದು. 4ರಲ್ಲಿ ಅತ್ಯಂತ ದೊಡ್ಡ ಯೂನಿಟ್ ಯಾವ್ದಪ್ಪ ಅಂದ್ರೆ ಈಗ TB ಯಾವ್ದ್ರ ಕೊಟ್ಟಾಗ ಆನ್ಸರ್ ರೈಟ್. ಅದಕ್ಕೆ ನಾವು ಇದ್ರ ಬಗ್ಗೆ ಏನೈತೆ ಅಂದ್ರೆ ಸ್ವಲ್ಪ ಇವಾಗ ಅಧ್ಯಯನ ಮಾಡಿದ್ರೆ ಮಾತ್ರ ಏನೈತೆ ಅಂದ್ರೆ ಈಗಿನ ಕ್ವಶನ್ ಏನೈತೆ ಅಂದ್ರೆ ಈಗಿನ ಅಲ್ಲಿರ್ತಕ್ಕಂಥ ಥಿಂಕಿಂಗ್ ಮಾಡೋ ಒಂದು ಕೆಪಾಸಿಟಿ ಬರುತ್ತೆ. ಹೌದು, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನೆಕ್ಸ್ಟ್ ಕ್ಲಾಸ್ ಹೋಗೋಣ ಹೌದಲ್ಲ ರೈಟ್. Which file format is used for image? Which file format used? Format ಅಂತ ಮತ್ತೆ ಅದರ format is used image ಅಂತ ಹೇಳಿದ್ರು. ಆಲ್ರೆಡಿ ಇವಾಗ ನಿಮ್ಮ ಆಲ್ರೆಡಿ ಇವಾಗ DOC ಡಾಕ್ಯುಮೆಂಟ್ ಅಂದ್ರೆ ಗೊತ್ತಿರುತ್ತೆ. ಯಾವ್ದು ಇವಾಗ ವರ್ಡ್ MS ವರ್ಡ್ ಹೌದಿಲ್ವಾ ರೈಟ್. MS ವರ್ಡ್ ಯೂಸ್ ಮಾಡ್ತೀವಾ. ಆಮೇಲೆ ಎಕ್ಸೆಲ್ ಇದು ಯಾವುದು ವರ್ಡ್ ಇದು ಇದ್ಯಾವುದು ಎಕ್ಸೆಲ್ ರೈಟ್. ಆಮೇಲೆ PPT ಅಂದ್ರೆ ಇವಾಗ MS ಪವರ್ ಪೇಂಟ್ PPT ಯಾವುದು MS ಪವರ್ ಪೇಂಟ್ ಹೌದು. ಈಗ ಯಾವುದು JPG ಅಂತ ಇದೇನಂತಂದ್ರಿಗಿನ ಫಾರ್ವರ್ಡ್ ಇಸ್ ಯೂಸ್ಡ್ ದ ಇಮೇಜ್ ಅಂದ್ರಿಗಿನ ಚಿತ್ರಗಳನ್ನು ಏನೈತಿ ಇವಾಗ ಚಿತ್ರಗಳನ್ನು ಏನಂತಂದ್ರಿಗಿನ ಫಾರ್ಮೇಟ್ ಮಾಡಬಹುದಾಗಿ ಇದನ್ನ ಯಾವ್ದು JPG. ಈ 3 ಅಲ್ಲಂದ್ರೆ ಯಾವ್ದು ಆನ್ಸರ್ ಇದಾಗುತ್ತೆ ಹೌದಿಲ್ಲ ರೈಟ್. ಇದಕ್ಕೇನೈತಿ ಇವಾಗ ಜಾಯಿಂಟ್ ಫೋಟೋಗ್ರಫಿ ಗ್ರೂಪ್ ಅಂತ ಏನ್ ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಏನಂತ ಇವಾಗ ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಎಕ್ಸ್ಪೋರ್ಟ್ ಗ್ರೂಪ್ ಇದೇನಂತಂದ್ರೆ JPG ಆನ್ಸರ್ ಯಾವ್ದು ಇವಾಗ JPG. ಇದ್ರಾಗ ನಿಮ್ಗೆ ಇದನ್ನ ಕೇಳಬಹುದು XLS ಕೇಳಬಹುದು. ಇದು ಯಾವ್ದು ಇವೆಲ್ಲ ಎಕ್ಸ್ಟೆನ್ಷನ್ ನೇಮ್ಗಳು. ಇದು DOC ಡೈರೆಕ್ಟ್ ಯಾವ್ದು ಇವಾಗ MS ವರ್ಡ್ ಇರ್ತಕ್ಕಂಥ ಎಕ್ಸ್ಟೆನ್ಷನ್. ವಾಟ್ ಇಸ್ ದ ಎಕ್ಸ್ಟೆನ್ಷನ್ ಇನ್ MS ವರ್ಡ್ ಎಕ್ಸಾಮ್ ಕೇಳ ಆಲ್ರೆಡಿ ಫಿಲ್ ಮಾಡಿ. ನೆಕ್ಸ್ಟ್ ಏನೈತಿ ಇವಾಗ GPS ಟ್ಯಾಗ್ ಅನ್ನ ಕೇಳಬಹುದು, PS ಟ್ಯಾಗ್ ಅನ್ನ ಕೇಳಬಹುದು, GPS ಟ್ಯಾಗ್ ಕೇಳಬಹುದು, ಯಾವ್ದಕ್ಕಾದ್ರೂ ಕೇಳಬಹುದು ಹೌದಿಲ್ಲ. ಈಗ ಇರ್ತಕ್ಕಂಥ ಎಷ್ಟು ಇವಾಗ 15,000 ಶಿಕ್ಷಕರ ಅದಾರ ಹೌದು. ಇದೊಂದು ಶಿಕ್ಷಕರ ಒಂದ್ ಇರ್ತಕ್ಕಂಥ ಏನೈತೆ ಅಂದ್ರಿಗೇನ ಒಂದು ದೊಡ್ಡ ನೇಮಕಾತಿ. ಮುಂದೆ ಆತವಿಲ್ಲ ಗೊತ್ತಿಲ್ಲ ಯಾಕೆ ಈ ಟೆಕ್ನಾಲಜಿ ಬಂದ್ಬಿಡತ್ ಮುಂದ ಯಾವ್ದು ಬಂದ್ಬಿಡ್ರೆ ಹೌದು. ಮುಖಾಂತರ ಏನಂತಂದ್ರೆ ಈಗ ಮುಂದೆ ಟೀಚರ್ ಕಾಲ್ಫರ್ ಆತವೋ ಇಲ್ಲ ಯಾರಿಗೂ ಗೊತ್ತಾಗಲ್ಲ. ಬಟ್ ಈಗ ಇರ್ತಕ್ಕಂಥ ಅವಕಾಶ ಮತ್ತೆ ಕಳ್ಕಂದ್ರೆ ಮುಂದೆ ಯಾರಿಗೂ ಸಿಗಂಗಿಲ್ಲ. 10 ವರ್ಷಕ್ಕೋಸ್ಕರ ಕರೀತಾರೆ ಹೌದು. HST ಯಾರ ಮಿನಿಮಮ್ ಅಂದ್ರೆ 2015 ಕರೆದು ಈಗ ಕರೆದ 10 ವರ್ಷ ಆಯ್ತು ಹೌದಲ್ಲ. ಅದಕ್ಕೆ ನಾವು ಯಾವ ಅವಕಾಶಗಳು ಏನಂತ ಅಂದ್ರೆ ನಮಗಾಗಿ ಏನಂತಾರೆ ಕಾಯಂಗಲ್ಲ. ಬಟ್ ಬಂದಾಗ ನಾವು ಬಿಡಬಾರ್ದು. ಇಟ್ ಇಸ್ ಅದು ಇರ್ತಕ್ಕಂಥ ಅಚೀವ್ಮೆಂಟ್ ರೈಟ್. ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸರ್ಚ್ ಇಂಜಿನ್ ರೈಟ್. ಅರ್ಥ ಆಗತ್ತೆ ಸರ್ಚ್ ಇಂಜಿನ್ ಏನಪ್ಪ ಸರ್ಚ್ ಇಂಜಿನ್ ಅಂದ್ರ ಸರ್ಚ್ ಅಂದ್ರೆ ಏನು ಹುಡುಕುವುದು. ಏನು ಹುಡುಕಬೇಕು ನಮಗೆ ಬೇಕಾದಂತ ಮಾಹಿತಿಯನ್ನು ಹುಡುಕುವ. ನಾವು ಎಲ್ಲಿಗೆ ಹೋಗ್ತೀವಿ ನಾವು ಎದಕ್ಕೋತೀವಿ ಗೂಗಲ್ ಹೋಗ್ತೀವ ಜಾಸ್ತಿ ಅದ ಸರ್ಚ್ ಇಂಜಿನ್ ಅಲ್ಲ ಫೇಮಸ್ ಆಗಿದ್ದು. ಆಮೇಲೆ ಇನ್ನೊಂದು ಇವಾಗ ತೆಗಿಯೋದ ಹೋಗಿಲ್ಲ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಕೇಳ್ರಿ ವಿಚ್ ಆಫ್ ದ ಫಾಲೋವಿಂಗ್ ಸರ್ಚ್ ಇಂಜಿನ್ ಅಂತ ಕೇಳಿದ್ರೆ ಯಾವ್ದು ಸರ್ಚ್ ಇಂಜಿನ್ ಅಂತ ಕೇಳ್ಯಾರ. ಫೈರ್ಫಾಕ್ಸ್ ಮೊದಲ ಫೈರ್ಫಾಕ್ಸ್ ಇದು ಏನು ಇದು ಬ್ರೌಸರ್. ಇದು ಯಾವ್ದು ಇವಾಗ ಬ್ರೌಸರ್ ರೈಟ್. ಅರ್ಥ ಆಯ್ತಾ ಬ್ರೌಸರ್. ಅವ್ರೇನ್ ಕೇಳ್ಯಾರ ಸರ್ಚ್ ಇಂಜಿನ್ ಕೇಳ್ಯಾರ ರೈಟ್. ಏನು ಸರ್ಚ್ ಇಂಜಿನ್. ಆಮೇಲೆ ಬಿಂಗ್ ಪೆಂಡಿಂಗ್ ಇಡಂಬ್ರ ಔಟ್ಲುಕ್ ಇದೇನೈತೆ ಔಟ್ಲುಕ್ ಏನೈತಿ ಇವಾಗ ಇದು ಇಮೇಲ್ಗಳ ನಿರ್ವಹಣೆ ಮಾಡ್ತಾ ಯಾವ್ದು ಇಮೇಲ್ಗಳ ನಿರ್ವಹಣೆ ಯಾವ್ದು ಇಮೇಲ್ಗಳ ಏನ್ ಮಾಡ್ತೀವಿ ಇವಾಗ ಮ್ಯಾನೇಜ್ಮೆಂಟ್ ಐತಿ ಇಮೇಲ್ಗಳ ಔಟ್ಲುಕ್. ಇದು ಒಂದು MS ಆಫೀಸ್ ಅಲ್ಲೇ ಬರ್ತೈತೆ. MS ಆಫೀಸ್ ಅಲ್ಲೇ ಬರೋದು ಹೌದಲ್ಲ. ಆಮೇಲೆ ಸ್ಕೈಪ್ ಅಂದ್ರಿಗಿನ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಮೂಲಕ ಅಥವಾ ಏನಂತಂದ್ರೆ ಇಂಥವ್ ಮಾಡಕ್ ಏನೈತಿ ಇವಾಗ ಸ್ಕೈಪ್ ಯೂಸ್ ಮಾಡ್ತಾರೆ ಯಾವ್ದು ವಿಡಿಯೋ ಕಾಲ್. ಈಗೆಲ್ಲ ಮೊದಲು ಇದ್ದಿಲ್ಲ ಯಾವಾಗ 1100 ಫೋನ್ ಇದ್ವು ಯಾವಾಗ 15 ವರ್ಷದಿಂದ. ಈಗ ಏನೈತಿ ಎಲ್ಲ ವಿಡಿಯೋ ಅದಿರ್ತಕ್ಕಂಥ ಯಾವ್ದು ಸ್ಕೈಪ್ ಯಾವ್ದು ವಿಡಿಯೋ ಕಾಲ್ ಮಾಡ್ಬೋದು, ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು ಹೌದಿಲ್ಲ ರೈಟಾ. ಅದಿರ್ತಕ್ಕಂಥದ್ದು ಇವಾಗ ವಿಚ್ ಆಫ್ ದ ಫಾಲೋವಿಂಗ್ ಸರ್ಚ್ ಇಂಜಿನ್ ಯಾವ್ದು ಆನ್ಸರ್ ಇವಾಗ ಬಿಂಗ್ ಅಂತ ಹೇಳ್ಬೋದು. ಬಿಂಗ್ ರೈಟ್ ಆನ್ಸರ್ ಯಾವ್ದು ಸರ್ಚ್ ಇಂಜಿನ್. ನಿಮಗೆ ಈ ಕ್ವಶನ್ ನಿಮಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಈಗಿನ ನಾವು ಬ್ರೌಸರ್ಗಳು ಯಾವುವು
ಸರ್ಚ್ ಇಂಜಿನ್ ಯಾವುವು ಅಂತ ನಮ್ಗೆ ಏನೈತಿ ಇವಾಗ ಐಡಿಯಾ ಗೊತ್ತಾಗಿರ್ಬೇಕು. ಈ ಎಕ್ಸಾಂಪಲ್ ಇವಾಗ ಮೋಸ್ಟ್ಲಿ ನಾವ್ ಏನೈತೆ ಅಂದ್ರೆ ಇದ್ರ ಬಗ್ಗೆ ಇವಾಗ ಬ್ರೌಸರ್ ಯಾವಪ್ಪ ಅಂದ್ರೆ ನೋಡ್ಕೋಬೇಕು. ಬ್ರೌಸರ್ ಯಾವ ಇವಾಗ ಬ್ರೌಸರ್ ಒಂದೇ ಇವಾಗ ಫೈರ್ಫಾಕ್ಸ್ ಅಂತ ಹೇಳಿ, ಆಮೇಲೆ ಒಪೆರಾ, ಮೂರನೇದು ಇಂಟರ್ನೆಟ್ ಎಕ್ಸ್ಪ್ಲೋರ್, ಇದು ಗೌರ್ಮೆಂಟ್ ಇದು ಇಂಟರ್ನೆಟ್ ಎಕ್ಸ್ಪ್ಲೋರ್ ರೈಟ್. ಆಮೇಲೆ ಇದ್ರಾಗ ಸಫಾರಿ ಅಂದ್ರೆ ಮತ್ತೆ ಯಾವ ಇದಲ್ಲ ಸಫಾರಿ, ಹೌದಲ್ಲ, ಇವು ಇವಾಗ ಬ್ರೌಸರ್ಗಳು. ಆಮೇಲೆ ಸರ್ಚ್ ಇಂಜಿನ್ ಯಾವಪ್ಪ ಸರ್ಚ್ ಇಂಜಿನ್ ಯಾವಪ್ಪ ಅಂತ ಅವು ಏನಂತಂದ್ರೆ ನಾವು ಇವಾಗ ನೋಡ್ಬೇಕಾಗುತ್ತೆ, ಹೌದಿಲ್ಲ ರೈಟ್. ಒಂದನೇ ಯಾವ್ದು ಇವಾಗ ಅತಿ ಫೇಮಸ್ ಆಗಿ ಗೂಗಲ್ ಎಲ್ಲ ಬರ್ತದೆ, ಎಲ್ಲ ಫೋನಲ್ಲಿ, ಹೌದಿಲ್ಲ ಗೂಗಲ್. ಯಾವ್ದು ಇವಾಗ ಇದು ಬಿಂಗ್. ಇನ್ನೊಂದು ಮೈಕ್ರೋಸಾಫ್ಟ್ ಹೆಡ್ಸ್ ಅಂತ ಬರ್ತದೆ, ಮೈಕ್ರೋಸಾಫ್ಟ್ ಹೆಡ್ಸ್, ಹೌದಿಲ್ಲ ಯಾವ್ದು ಮೈಕ್ರೋಸಾಫ್ಟ್ ಹೆಡ್ಸ್ ಅಂತ ಬರ್ತದೆ. ಇವೆಲ್ಲ ಏನಪ್ಪಾ ಅಂದ್ರೆ ಈಗಿನ ಸರ್ಚ್ ಇಂಜಿನ್. ನಮ್ಗೆ ಅದಕ್ಕೆ ಏನಂತಂದ್ರೆ ಈಗ ನಾವು ಬ್ರೌಸರ್ ಗೊತ್ತಿರ್ಬೇಕು, ಸರ್ಚ್ ಇಂಜಿನ್ ಗೊತ್ತಿರ್ಬೇಕು. ಆನ್ಸರ್ ಮಾಡ್ಬೇಕಂದ್ರೆ ಬರೀ ಒಂದಲ್ಲ, ಈಗ ಇರ್ತಕ್ಕಂಥ ಕ್ವಶನ್ ಏನಂತಂದ್ರೆ ಈಗ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಲೈನ್ ಬೈ ಲೈನ್ ಏನಂತಂದ್ರೆ ಈಗ ಆ ವಿಷಯಕ್ಕೆ ನಾವು ಏನೈತೆ ಆಳವಾಗಿ ಅಧ್ಯಯನ ಮಾಡಿರ್ಬೇಕು, ಅವಾಗ ಆನ್ಸರ್ ಮಾಡಕ್ಕಾಗುತ್ತೆ, ಹೌದಿಲ್ಲ ರೈಟ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಯಾವ್ದು ಇವಾಗ ಬಿಂಗ್ ಅಂತ, ಇದೊಂದು ಯಾವ್ದು ಸರ್ಚ್ ಇಂಜಿನ್ ಅಂತ ಹೌದಿಲ್ಲ. ಅಷ್ಟು ಜನಪ್ರಿಯವಾಗಿ ಯೂಸ್ ಮಾಡಲ್ಲ, ಕಡೆ ಒಂದ್ ಕಡೆ ಯೂಸ್ ಮಾಡ್ತಾರೆ ಅದು, ಹೌದಿಲ್ಲ. ನೆಕ್ಸ್ಟ್ ಇನ್ನೂ ಒಂದು, ವಿಚ್ ಟ್ಯಾಬ್ ವುಡ್ ಯು ಯೂಸ್ ಆಡ್ ಅನಿಮೇಷನ್ ಯುವರ್ ಸ್ಲೈಡ್ಸ್ ಅಂತ ಹೇಳ್ಯಾರ. ಬಹಳ ಯೂಸ್ ಅರ್ಥ ಮಾಡ್ತೀರಿ ನೀವು. ಏನಂತಂದ್ರೆ ಕ್ವಶನ್ ಅಲ್ಲಿ ಆನ್ಸರ್ ಇದೆ, ಕ್ವಶನ್ ಇಲ್ಲಿ ಇದು ಯಾರಿಗಂತಂದ್ರೆ ಯೂಟ್ಯೂಬ್ ಮಾಡ್ತಕ್ಕಂಥವ್ರಿಗೆ ಗೊತ್ತಿರ್ತದೆ. PPT ಮಾಡ್ತಾರಲ್ಲ PPT, ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. PPT ನಾವು ಮಾಡಕತ್ತೀವಿ ಎಲ್ಲ ಇರ್ತಕ್ಕಂಥ ಏನಂತಂದ್ರೆ ಈಗ ವಿಚ್ ಟ್ಯಾಬ್ ವುಡ್ ಯು ಯೂಸ್ ದ ಆಡ್ ಅನಿಮೇಷನ್. ಅನಿಮೇಷನ್ ಅಂದ್ರೆ ಚಿತ್ರಗಳು. ಯಾವ ರೀತಿ ನಾವು ಏನಂತಂದ್ರೆ ನಾವು ಹೊಡೆದ್ಬಿಟ್ರೆ ಅಂದ್ರೆ F5 ಹೊಡೆದ್ಬಿಟ್ರೆ ಆಗೈತೆ, F5 ಶೋ ಆಗಿತ್ತು ಅದು ತೋರ್ಸಕಂತ ಯಾವ್ದು ಅನಿಮೇಷನ್, ಯಾವ್ದು ಇದ್ರಾಗ ಡಿಸೈನ್ ಆಗಿ ಬರ್ತಾ, ಅನಿಮೇಷನ್ ಆಗಿ ಬರ್ತಾ, ಇನ್ಸರ್ಟ್ ನಾಗ ಬರ್ತಾ, ಹೋಮ್ ನಾಗ ಬರ್ತಾ ಅಂತ ಹೇಳ್ಯಾರ. ಯಾವ್ದಾಗ ಬರ್ತಾ ಇವಾಗ ಅನಿಮೇಷನ್. ಇಲ್ಲಿ ಇರ್ತಕ್ಕಂಥ ಕ್ವಶನ್ ನಲ್ಲಿ ಏನಂತಂದ್ರೆ ಈಗ ಆನ್ಸರ್ ಇದೆ, ಯಾವ್ದು ಅನಿಮೇಷನ್ಸ್. ಹೌದು ಅನಿಮೇಷನ್ ಎಲ್ಲಿ ಬರ್ತಿವಾಗ ನೀವು ಯಾರು PPT ಮಾಡಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಅಥವಾ ಪ್ರಾಕ್ಟಿಕಲ್ ವರ್ಕ್ ಯಾರು ಮಾಡಿರ್ತಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಕಂಪ್ಯೂಟರು ಥಿಯರಿ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಅಷ್ಟೇ ಇಂಪಾರ್ಟೆಂಟ್. ಎರಡು ಏನಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ ರೈಟ್. ಇದಿರ್ತಕ್ಕಂಥ ಕ್ವಶನ್ ಬಂತು. ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ದ ಸ್ಮಾರ್ಟ್ ಆರ್ಟ್ ಇನ್ ದ ಪವರ್ ಪೇಂಟ್. ಸ್ಮಾರ್ಟ್ ಆರ್ಟ್ ಅಂದ್ರೆ ಆಲ್ರೆಡಿ ಇದೇ ರೀತಿ ಪ್ರಾಕ್ಟಿಕಲ್ ಯಾರು ಮಾಡ್ಯಾರ ಅವ್ರಿಗೆ ಗೊತ್ತಿರ್ತೈತಿ. ಇವಾಗ ಸ್ಮಾರ್ಟ್ ಆರ್ಟ್ ನಾವೇನಂತಂದ್ರೆ ಅಲ್ಲ ವರ್ಲ್ಡ್ ಆರ್ಟ್ ಕೇಳಿವಿ, ಪಿಕ್ಚರ್ ವರ್ಲ್ಡ್ ಆರ್ಟ್ ಕೇಳಿವಿ, ಬಟ್ ಸ್ಮಾರ್ಟ್ ಆರ್ಟ್ ಏನಂತಂದ್ರೆ ಬಟ್ ಕಂಪ್ಯೂಟರ್ ಪ್ರಾಕ್ಟಿಕಲ್ ಮಾಡಿದ್ರೆ ಏನಂತಂದ್ರೆ ಹಿಂಗೆ ಸೊಳ್ಳೆ ಬರ್ತದೆ. ಅದು ಎಲ್ಲಿ ಯೂಸ್ ಮಾಡ್ತಾರ ಅಂತ ಕೇಳಾರ, ಅದು ಯಾಕೆ ಯೂಸ್ ಮಾಡ್ತಾರ, ಅದ್ರ ಎದಕ್ ಯೂಸ್ ಮಾಡ್ತಾರ, ಅದ್ರ ಬಗ್ಗೆ ನಿಮ್ಗೆ ಏನಂತಂದ್ರೆ ಇದ್ರ ಮುಖ ತೋರಿಸ್ತಾವೆ. ಎದಕ್ ಯೂಸ್ ಮಾಡ್ತಾರ ಅಂತಂದ್ರೆ ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ ಅಂಡ್ ಚಾರ್ಟ್ಸ್. ಇದಕ್ಕೇನಂತಂದ್ರೆ ಯಾವುದೇ ಒಂದು ಚಾರ್ಟ್ಗಳು ಆರ್ಥಿಕವಾಗಿರ್ತಕ್ಕಂಥ ಚಾರ್ಟ್ಗಳಾಗಿರ್ಬೋದು, ಎಕನಾಮಿಕಲ್ ಇರ್ತಕ್ಕಂಥ ಚಾರ್ಟ್ಗಳಾಗಿರ್ಬೋದು, ಅಥವಾ ಪ್ರತಿಯೊಂದು ಏನಂತಂದ್ರ ಕಂಟೆಂಟ್ಗಳು, ಡಾಟಾಗಳು ಚಾರ್ಟ್ ಮುಖ ನೋಡ್ತಕ್ಕಂಥದ್ದು ಇವಾಗ ಸ್ಮಾರ್ಟ್ ಆರ್ಟ್ ಅಂತ ಹೇಳಿ. ಯಾವುದು MS ಯಾವ್ದ್ರ ಗೊತ್ತು ಇವಾಗ MS ಪವರ್ ಪಾಯಿಂಟ್ ಅಂತ, ಹೌದಿಲ್ಲ. ನಾವು ಒಂದು ಎಕ್ಸಾಂಪಲ್ ಇವಾಗ ನೋಡಿಬಿಡ ಹೌದಿಲ್ಲ. ಪವರ್ ಪಾಯಿಂಟ್ ಎಲ್ಲಿ ಐತಪ್ಪ, ಪವರ್ ಪಾಯಿಂಟ್ ಇಲ್ಲಿ, ಪವರ್ ಪಾಯಿಂಟ್ ಹೌದು. ಸ್ಮಾರ್ಟ್ ಆರ್ಟ್ ಇಲ್ಲಿ ಸ್ಮಾರ್ಟ್ ಆರ್ಟ್ ಆಯ್ತಾ. ಸ್ಮಾರ್ಟ್ ಆರ್ಟ್ ಚಾರ್ಟ್ಗಳು ಇದ್ರ ಮುಖಾಂತರ ಏನ್ ಮಾಡೋದು ಇವಾಗ ಒಂದು ಡಯಾಗ್ರಾಮ್ಗಳ ಅಥವಾ ಡಯಾಗ್ರಾಮ್ ಹಾಕಿ ಚಾರ್ಟ್ ಮುಖಾಂತರ ಏನಂತಂದ್ರೆ ಶೋ ಮಾಡಿ ಆ ವಿಷಯ ಬಗ್ಗೆ ಸ್ಮಾರ್ಟ್ ಆಗಿ ಏನಂತಂದ್ರೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ ಸ್ಮಾರ್ಟ್ ಆರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಹೌದಿಲ್ಲ ರೈಟ್. ಈಗ ನೆಕ್ಸ್ಟ್ ಆನ್ಸರ್ ಯಾವ್ದು ಇವಾಗ ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ ಅಂಡ್ ಚಾರ್ಟ್ಸ್.